ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಕೋತಿಗಳ ಗುಂಪಿತ್ತು. ಆ ಕೋತಿಗಳೆಲ್ಲ ತುಂಬಾನೇ ಚುರುಕಾಗಿತ್ತು. ಯಾವಾಗ್ಲೂ ಅಡವಿಯಲ್ಲಿ ಒಂದ್ ಜಾಗದಲ್ಲಿ ಇರಲ್ಲ. ಆ ಕಡೆ ಈ ಕಡೆ ಆ ಕೋತಿಗಳು ತಿರುಗಾಡ್ತಾನೆ ಇತ್ತು. ಆ ಕೋತಿಗಳು ಆ ರೀತಿ ಮಾಡೋದ್ರಿಂದ ಆ ಅಡವಿಲಿದ್ದ ಪ್ರಾಣಿಗಳಿಗೆಲ್ಲ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಒಂದಿನ ಪ್ರಾಣಿಗಳೆಲ್ಲ ಕೋತಿ ಗುಂಪಿನ ಹತ್ರ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಒಂದ್ ಜಾಗದಲ್ಲಿ ನಿಮ್ಮಿಂದ ಸುಮ್ನೆ ಇರಕ್ಕಾಗಲ್ವಾ? ಯಾವಾಗ ನೋಡಿದ್ರೂ ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತೀರಾ. ನಿಮ್ಮಿಂದ ನಮಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಹಾಗಂತ ಹೇಳಿದ್ರು. ಹಾಗೆಲ್ಲ ಹೇಳಿದ್ರು ಕೋತಿಗಳ ಗುಂಪು ಮಾತ್ರ ಬದಲಾಗ್ಲೇ ಇಲ್ಲ. ಆದ್ರಿಂದ ಆ ಕೋತಿಗಳ ಗುಂಪನ್ನ ಕಂಡ್ರೇನೆ ಪ್ರಾಣಿಗಳಿಗೆ ಆಗ್ಲಿಲ್ಲ. ಅವರನ್ನ ನೋಡಿದ್ರು ಕೂಡ ನೋಡದೇ ಇರುವ ಹಾಗೆ ದೂರ ಹೋಗ್ಬಿಡ್ತಿದ್ರು. ಆವಾಗ ಒಂದಿನ ಕೋತಿಗಳು ಅವ್ರ ಹತ್ರ, ನಾವು ನಿಮಗೆ ಏನ್ ಅನ್ಯಾಯ ಮಾಡ್ತಾ ಇದ್ದೀವಿ? ನಮ್ ಪಾಡಿಗೆ ನಾವು ಆಟಾಡ್ಕೊಳ್ತಿದ್ದೀವಿ, ಅದನ್ನು ನಮ್ ಜಾಗದಲ್ಲಿ, ಹಾಗಂತ ಹೇಳಿದ್ರು. ಅದನ್ನು ಕೇಳಿ ಎಲ್ಲ ಪ್ರಾಣಿಗಳಿಗೂ ಕೋಪ ಇನ್ನೂ ಹೆಚ್ಚಾಯಿತು. ಹೀಗಿರುವಾಗ ಒಂದಿನ ಅಡವಿಯ ಮಧ್ಯದಲ್ಲಿದ್ದ ಒಂದು ಹಾಳು ಬಿದ್ದ ಬಾವಿಯಲ್ಲಿ ಚಿಕ್ಕ ಮೊಲಮರಿ ಬಿದ್ದೋಯ್ತು. ಆವಾಗ ಅದನ್ನು ನೋಡಿದ ಅದರ ತಾಯಿ, ಅಯ್ಯಯ್ಯೋ, ನನ್ ಮರಿ ಬಾವಿಯಲ್ಲಿ ಬಿದ್ದೋಯ್ತು, ದಯವಿಟ್ಟು ಯಾರಾದ್ರೂ ಕಾಪಾಡಿ, ಹಾಗಂತ ಜೋರಾಗಿ ಕಿಚ್ಚಾಡ್ತಾ ಇತ್ತು. ಆ ಶಬ್ದವನ್ನು ಕೇಳಿ ಅಲ್ಲಿಗೆ ಬಂದ ಪ್ರಾಣಿಗಳು ಆ ಮೊಲಮರಿಯನ್ನು ಹೇಗಾದ್ರೂ ಕಾಪಾಡ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರಿಂದ ಉದ್ದವಾಗಿ ಬೆಳೆದಿರುವ ಬೇರ್ ಸಿಗುತ್ತಾ ಇಲ್ಲ ಏನಾದ್ರೂ ಹಗ್ಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು. ಆದ್ರೆ ಅವ್ರಿಗೆ ಏನೂ ಸಿಗ್ಲೇ ಇಲ್ಲ. ಇನ್ನಷ್ಟೇ ಆ ಮೊಲದ ಮರಿ ಜೀವಂತವಾಗಿ ಬರಲ್ಲ ಅಂತ ಎಲ್ರೂ ನಿರ್ಧಾರ ಮಾಡೇ ಬಿಟ್ರು. ಆದ್ರೆ ಸ್ವಲ್ಪ ಸಮಯದಲ್ಲಿ ಆ ಕೋತಿಗಳ ಗುಂಪು ಬಾವಿಯ ಹತ್ರ ಬಂತು. ಮೊಲದ ಮರಿ ಬಾವಿಯಲ್ಲಿ ಬಿದ್ದಿರುವ ವಿಷಯನ ತಿಳ್ಕೊಂಡ್ರು. ಆವಾಗ ಆ ಕೋತಿ ಗುಂಪಿಗೆ ನಾಯಕನಾಗಿದ್ದ ಒಂದು ಕೋತಿ ಅಲ್ಲಿರುವ ಉಳಿದ ಕೋತಿಗಳ ಹತ್ರ, ಇವಾಗ ನಾನ್ ಹೇಳೋ ತರ ನೀವೆಲ್ರೂ ಮಾಡಿ, ಹಾಗಂತ ಉಳಿದ ಕೋತಿಗಳ ಹತ್ತಿರ ಹೇಳಿತು. ಆ ಪ್ರಕಾರ ಒಂದು ದೊಡ್ಡ ಕೋತಿ ಬಾವಿಯ ಪಕ್ಕದಲ್ಲೇ ಇದ್ದ ಒಂದು ಮರದ ಕೊಂಬೆಯನ್ನ ಹಿಡ್ಕೊಳ್ತು. ಆಮೇಲೆ ಒಂದಾದ ನಂತರ ಇನ್ನೊಂದು ಅಂತ ಒಂದೊಂದು ಕೋತಿನೂ ಬಾಲ ಹಿಡ್ಕೊಂಡು ಕೆಳಗಡೆ ಇಳಿತು. ಹಾಗೆ ಒಬ್ಬೊಬ್ಬರಾಗಿ ಬಾವಿಯೊಳಗಡೆ ಇದ್ದ ನೀರಿನ ತನಕ ಇಳ್ಕೊಂಡು ಹೋಗ್ತಾನೆ ಇದ್ರು. ಕೊನೆಯದಾಗಿ ಬಂದ ಕೋತಿ ಮೊಲದ ಮರಿಯನ್ನ ಕಾಪಾಡಿ ಅದರ ಮೇಲ್ಗಡೆ ಇದ್ದ ಕೋತಿಯ ಹತ್ರ ಕೊಟ್ಟಿತ್ತು. ಹಾಗೆ ಒಂದೊಂದು ಕೋತಿನೂ ಆ ಮೊಲದ ಮರಿನ ತಗೊಂಡು ತುಂಬಾನೇ ಸೇಫ್ ಆಗಿ ಮೊಲದ ಮರಿನ ಹೊರಗಡೆ ತಗೊಂಡ್ ಬಂದ್ರು. ಆ ಘಟನೆಯನ್ನು ನೋಡಿ ಅಡವಿಯಲ್ಲಿದ್ದ ಎಲ್ಲ ಪ್ರಾಣಿಗಳು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಆ ಮೊಲದ ಮರಿಯ ತಾಯಿ ಕೈ ಮುಗಿದು ಆ ಕೋತಿಯ ಗುಂಪಿಗೆ ಧನ್ಯವಾದನೂ ತಿಳಿಸ್ತು. ಸ್ನೇಹಿತರೆ, ನಿಮ್ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ಈ ದಿನದಿಂದ ನಿಮ್ ಹತ್ರ ನಾವೆಲ್ಲರೂ ಚೆನ್ನಾಗಿ ನಡ್ಕೊಳ್ತೀವಿ, ಹಾಗಂತ ಹೇಳಿ ಪ್ರಾಣಿಗಳೆಲ್ಲರೂ ಅಲ್ಲಿಂದ ಹೋದ್ರು.